ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನೀವು ಏನಾದರೂ ಸಂಭೋಗ ನಡೆಸಲು ಯೋಚನೆ ಮಾಡುತ್ತಿದ್ದರೆ ಅದನ್ನು ಮುಂಚಿತವಾಗಿ ಇದರ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಬಹುತೇಕ ಸಂಭೋಗ ಸುಖವನ್ನು ಹೆಚ್ಚು ಪಡೆಯಬೇಕು, ಸಂಗಾತಿಯನ್ನು ತೃಪ್ತಿಪಡಿಸಬೇಕೆಂಬ ಕಾರಣಕ್ಕೆ ಅತಿ ಹೆಚ್ಚು ಜನರು ಡಿಲೇ ಸ್ಪ್ರೇಗೆ ಮಾರು ಹೋಗುತ್ತಿದ್ದಾರೆ. ಆದ್ರೆ ಹೀಗೆ ಖರೀದಿಸುವ ಈ ಡಿಲೇ ಸ್ಪ್ರೇಯನ್ನು ಹೆಚ್ಚು ಮಂದಿಗೆ ಹೇಗೆ ಉಪಯೋಗಿಸಬೇಕು ಅನ್ನೋದು ಗೊತ್ತಿಲ್ಲ. ಹಾಗಿದ್ರೆ ನೀವು ಕೂಡ ಈ ಡಿಲೇ ಸ್ಪ್ರೇ ಬಳಸುತ್ತಿದ್ದೀರಾ? ಇಲ್ಲ ಬಳಸುವ ಆಸೆ ನಿಮಗೆ ಇದೆಯಾ? ಹಾಗಿದ್ರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಗಮನಿಸಿ, ನಿಮ್ಮ ಲೈಂಗಿಕ ಜೀವನದ ಬಗ್ಗೆ ನಿಮ್ಮ ಸಂಗಾತಿಯನ್ನು ಬಿಟ್ಟು ಯಾರೊಂದಿಗೆ ಚರ್ಚೆ ಮಾಡಬೇಡಿ. ನೀವೇ ಸ್ವತಃ ನೇರವಾಗಿ ಮಾರುಕಟ್ಟೆಗೆ ಹೋಗಿ ಭೇಟಿ ಕೊಡಿ, ಖರೀದಿ ಮಾಡಿ, ಅದರ ಉಪಯೋಗ ಪಡೆದುಕೊಳ್ಳಿ. ಸ್ನೇಹಿತರೆ, ಮಾರುಕಟ್ಟೆಯಲ್ಲಿ ಇದೀಗ ಶಿಶ್ನದ ನಿಮಿರುವಿಕೆಯನ್ನು ಹೆಚ್ಚಿಸುವ ಮತ್ತು ದೀರ್ಘ ಸಮಯ ನಿಮಿರುವಿಕೆಗೆ ಸಹಕರಿಸುವಂತಹ ನಾನಾ ರೀತಿಯ ಸ್ಪ್ರೇ ಕೂಡ ಬಂದಿವೆ. ಆದ್ರೆ ಬಹುತೇಕರಿಗೆ ಇದನ್ನು ಹೇಗೆ ಉಪಯೋಗಿಸಬೇಕು ಅನ್ನೋದು ಗೊತ್ತಾಗದೆ, ಅದರ ಉಪಯೋಗವನ್ನು ಸರಿಯಾದ ಪಡೆಯದೆ ಫಲಿತಾಂಶ ಸಿಗಲ್ಲ. ಸ್ನೇಹಿತರೆ, ಗಮನಿಸಿ, ಒಂದು ಬಾಟಲ್ ಸ್ಪ್ರೇಯನ್ನು ನೀವು ಖರೀದಿ ಮಾಡಿದ್ರೆ ಅದು ಸರಿಸುಮಾರು ಉಪಯೋಗಕ್ಕೆ 1 ತಿಂಗಳುಗಳ ಕಾಲ ಬರುತ್ತೆ. ಅಲ್ಲದೆ ನೀವು ಸಂಭೋಗ ಮಾಡುವ ಪ್ರತಿ ಬಾರಿ ಸ್ಪ್ರೇ ಬಳಸುವುದು ಆರೋಗ್ಯಕ್ಕೆ ಉತ್ತಮವಲ್ಲ. ಈ ಕಾರಣದಿಂದ ಇದನ್ನು ನೀವು ವಾರಕ್ಕೆ 1 ಇಲ್ಲವೇ 2 ಬಾರಿ ಉಪಯೋಗಿಸುವುದು ಉತ್ತಮ. ಇನ್ನು ಸ್ಪ್ರೇಯನ್ನು ಕೆಲವು 2 ರಿಂದ 3 ಸ್ಪ್ರೇನ ಪೂರ್ತಿ ಶಿಶ್ನದ ಮೇಲೆ ಹಾಕಿ, ಇದರಿಂದ ನಿಮ್ಮ ಶಿಶ್ನದ ನಿಮಿರುವಿಕೆಯ ಸಮಯ ಹೆಚ್ಚಾಗುತ್ತೆ. ಇನ್ನು ಪೂರ್ತಿ ಶಿಶ್ನ ಸ್ಪ್ರೇನಲ್ಲಿ ಮುಳುಗಿ ಹೋಗುವ ರೀತಿ ಸ್ಪ್ರೇ ಮಾಡಬೇಡಿ. ಶಿಶ್ನದ ಮೇಲೆ ಸ್ಪ್ರೇ ಅಪ್ಲೈ ಮಾಡಿದ ಮೇಲೆ ಅದನ್ನ ಶಿಶ್ನದ ಚರ್ಮ ಹೀರಿಕೊಳ್ಳುವ ತನಕ ಕಾಯಿರಿ. ನೀವು ಏನಾದರೂ ಸ್ಪ್ರೇ ಮಾಡಿದ ಕೂಡಲೇ ಸಂಭೋಗ ಮಾಡುವುದರಿಂದ ನೀವು ಇಚ್ಛಿಸಿದ ಸುಖ ಸಿಗಲ್ಲ. ಸ್ನೇಹಿತರೆ, ಸ್ಪ್ರೇ ಬಳಸುವಾಗ ಇನ್ನೊಂದು ವಿಷಯವನ್ನು ನೀವು ಗಮನಿಸಲೇಬೇಕು. ಅದು ಏನೆಂದರೆ, ಸ್ಪ್ರೇಗಳನ್ನು ಉಪಯೋಗಿಸುವ ಮುಂಚೆ ಅದನ್ನು ಮೊದಲು ದೇಹದ ಬೇರೆ ಭಾಗಕ್ಕೆ ಒಮ್ಮೆ ಅಪ್ಲೈ ಮಾಡಿ ನೋಡಿ. ಯಾಕೆಂದರೆ ಸ್ಪ್ರೇ ಮಾಡಿದ ಮೇಲೆ ಯಾವುದೇ ರೀತಿಯ ಉರಿ ಅಥವಾ ತುರಿಕೆ ಅನುಭವ ಆಗುತ್ತಿದ್ದರೆ ಅದನ್ನು ಕೂಡಲೇ ಹಚ್ಚುವುದನ್ನು ಬಿಡಿ. ಒಂದು ವೇಳೆ ಯಾವುದೇ ರೀತಿಯ ಉರಿ ತುರಿಕೆ ಅನುಭವ ಆಗದಿದ್ದಲ್ಲಿ ಮಾತ್ರ ಶಿಶ್ನದ ಮೇಲೆ ಅಪ್ಲೈ ಮಾಡಿ. ಹಾಗೆಯೇ ನೀವು ಏನಾದರೂ ದೀರ್ಘ ಸಮಯದ ಸಂಭೋಗಕ್ಕೆ ಬೇರೆ ಬೇರೆ ಮಾತ್ರೆಗಳನ್ನು ತಗೊಳ್ಳುತ್ತಾ ಇದ್ರೆ ಅದರ ಬದಲಾಗಿ ಡಿಲೇ ಸ್ಪ್ರೇಗಳನ್ನು ಉಪಯೋಗಿಸುವುದು ಉತ್ತಮ ಅಂತ ಹೇಳಬಹುದು. ಮಾತ್ರೆಗಳಿಗೆ ಹೋಲಿಸಿದರೆ ಡಿಲೇ ಸ್ಪ್ರೇ ಆರೋಗ್ಯದ ದೃಷ್ಟಿಯಿಂದ ಉತ್ತಮ ಅಂತ ಹೇಳಲಾಗುತ್ತೆ. ಯಾಕೆಂದರೆ ಮಾತ್ರೆಯನ್ನು ಉಪಯೋಗ ಮಾಡಿದ್ರೆ ಶಿಶಂದ ಮಾಂಸ ಖಂಡದ ರಕ್ತ ಸಂಚಾರ ಹೆಚ್ಚು ಮಾಡುತ್ತದೆ. ಅದೇ ಡಿಲೇ ಸ್ಪ್ರೇ ಶಿಶ್ನದ ಚರ್ಮ ಮತ್ತು ಮುಂದೊಗಲಿನ ಸೆನ್ಸಿಟಿವಿಟಿನ ಕಡಿಮೆ ಮಾಡುತ್ತೆ. ನಿಮ್ಮ ಕೆಲಸ ಮುಗಿದ ನಂತರ ಮಲಗುವ ಮುಂಚೆ ಕಡ್ಡಾಯವಾಗಿ ಶಿಶ್ನವನ್ನು ನೀರಿನ ಸಹಾಯದಿಂದ ಅಥವಾ ಒದ್ದೆ ಬಟ್ಟೆಯ ಸಹಾಯದಿಂದ ಸರಿಯಾಗಿ ಸ್ವಚ್ಛಗೊಳಿಸಿ. ಯಾಕೆಂದರೆ ಹಾಗೆ ಮಲಗುವುದು ಸರಿಯಲ್ಲ. ಹಾಗೆಯೇ ಈ ಎಲ್ಲ ಕಾರ್ಯ ಮಾಡಿದ್ರೂ ಸಹಿತ ಲೈಂಗಿಕ ಸಮಸ್ಯೆ ಎದುರಾದ್ರೆ ವೈದ್ಯರನ್ನು ಯಾವುದೇ ಸಂಕೋಚವಿಲ್ಲದೆ ಭೇಟಿಯಾಗಿ ಮುಕ್ತವಾಗಿ ಚರ್ಚಿಸಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.